ಈ ಮೈಕ್ರೋ ಫೈನಾನ್ಸ್ ಸಾಲ ಅಂತ ಬಂದಾಗ ಬಹಳ ಚರ್ಚಿತ ವಿಚಾರ ಇದು. ಅನಿವಾರ್ಯಕ್ಕಾಗಿ ವಿಪರೀತವಾಗಿ ಹೊರೆ ಹೊತ್ಕೊಳ್ತಾ ಇದ್ದಾರೆ ಜನ ಅಂತ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿದೆ. ಕಿರುಕುಳದ ಕಾರಣದಿಂದಾಗಿ ಸಾವಿನ ದಾರಿ ಹಿಡಿತಾ ಇದ್ದಾರೆ. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನ್ನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಸಾಲ ತೆಗೆದುಕೊಳ್ಳಬೇಕಾದ್ರೆ ಹಾಲು ಅನ್ನ ತಿಂದಂತೆ, ಸಾಲದವನ್ನು ಬಂದು ಕೇಳಬೇಕಾದ್ರೆ ಕಿಬ್ಬದಿಯ ಮೂಳೆ ಅಥವಾ ಕೀಲನ್ನು ಮುರಿದಂತಾಗುತ್ತೆ ಸರ್ವಜ್ಞ ಅಂತ ಒಂದು ಮಾತಿದೆಯಲ್ಲ. ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗ್ತಾ ಇದೆಯಾ ನಿಯಮ? ಇಲ್ಲಿ ಏನಾಗ್ತಿದೆ ಅಂದರೆ, ಗರಿಷ್ಠ ವಾರ್ಷಿಕ ಬಡ್ಡಿ 24% ದಾಟಬಾರದು ಅಂತ ಇದ್ದರೂ ನಿಯಮಗಳನ್ನು ಮೀರಿ ಬಡ್ಡಿ ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಬಡ್ಡಿ ಕಟ್ಟಕ್ಕಾಗಲಿಲ್ವಾ, ಚಕ್ರ ಬಡ್ಡಿ ಹಾಕ್ತಾ ಇದ್ದಾರೆ ಕಂಪನಿಗಳು. ಯಾರು ಕಟ್ಟಕ್ಕಾಗಲ್ವ ಅವ್ರ ಮೇಲೆ ಒಂದು ಚಕ್ರ ಬಡ್ಡಿ ಹಾಕ್ಬಿಡೋದು. ನೋಂದಣಿ ರಹಿತ ಕಂಪನಿಗಳು, ನೋಂದಣಿ ಆಗಿರಬೇಕು ಕಂಪನಿಗಳು ಅಂತ ಇದ್ದರೂ ಕೂಡ ನೋಂದಣಿ ಆಗದಂಥ ಕಂಪನಿಗಳು. ಈ ನೋಂದಣಿ ಆಗದಂಥ ಕಂಪನಿಗಳು ಅಂದರೆ ಹಿಂದಿನ ಕೈ ಸಾಲ ಕೊಡ್ತಾ ಇದ್ರಲ್ಲ ಲೇವಾದೇವಿಗಾರರು, ಅವರದ್ದೇ ಇನ್ನೊಂದು ರೂಪ ಇದು. ಅಫಿಷಿಯಲ್ ರಿಜಿಸ್ಟರ್ ಮಾಡಿಸ್ಕೊಳ್ಳಲ್ಲ ಅವರು RBI ಬಳಿಯಲ್ಲಿ. ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಕಾನೂನು ಕಟ್ಟಡ ಇನ್ನೊಂದು ಮತ್ತೊಂದು ಒಂದಷ್ಟು ಇಷ್ಟು ಹಣ ಇರಬೇಕು ಅಂತಿರುತ್ತೆ, ಎಲ್ಲ ಇರುತ್ತಲ್ಲ. ರಿಜಿಸ್ಟರ್ ಮಾಡಿಸ್ಕೊಳ್ತಾ ಇದ್ದರೆ ಸುಮ್ಮನೆ ಒಂದು ಬೋರ್ಡ್ ಹಾಕ್ದ, ನಾನು ಸಾಲ ಕೊಡ್ತೀನಿ ಅಂತ ಕೊಟ್ಟ ಒಂದಷ್ಟು ಬಡ್ಡಿ ವಸೂಲಿ ಮಾಡ್ದ. ಯಾವ ನೋಂದಣಿ ಆಗದೆ ಕಂಪನಿಗಳು ಕೆಲಸ ಮಾಡ್ತಾ ಇವೆಯಲ್ಲ, ಅವೆಲ್ಲ ರಿಜಿಸ್ಟರ್ ಆಗಲ್ಲ. ಹಳೆ ಲೇವಾದೇವಿಗಾರರದೇ, ಹಳೆ ಕೈ ಸಾಲ ಕೊಡ್ತಾ ಇದ್ದವ್ರದ್ದೇ ಹೊಸ ರೂಪ ಅಷ್ಟೇ. ಅವರೇ ಜಾಸ್ತಿ ಬಡ್ಡಿ ವಸೂಲಿ ಮಾಡ್ತಾ ಇರೋದು. ಖಾಸಗಿ ಸಾಲದ ಪಾಶದಲ್ಲಿ ಬಡವರು ಸಿಕ್ಕಾಕೊಳ್ತಾ ಇದ್ದಾರೆ, ಮಧ್ಯಮ ವರ್ಗದವರು ಸಿಕ್ಕಾಕೊಳ್ತಾ ಇದ್ದಾರೆ. ಮೈಕ್ರೋ ಫಿನಾನ್ಸ್ಗಳಿಂದ ಸಾಲ ಪಡೆಯುತ್ತಿರುವವರ ಸಂಖ್ಯೆ 89% ಇದೆಯಲ್ಲ, ಇದರಲ್ಲಿ ಬಡವರೇ 81% ಇದ್ದಾರೆ. ಸಾಲಕ್ಕೆ ಮೈಕ್ರೋ ಫೈನಾನ್ಸ್ ಯಾಕಪ್ಪ? ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋದರೆ ಸಾಲ ಸಿಗಲ್ಲ, ತುಂಬ ತಡ ಆಗುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ, ತಿಂಗಳುಗಟ್ಟಲೆ ಅಲಿಬೇಕು, ಅರ್ಜೆಂಟ್ಗಾಗಲ್ಲ, ದೂರದ ನೀರು ದಹಕ್ಕಿಲ್ಲ ಅಂತ. ರಾಷ್ಟ್ರೀಕೃತ ಸಹಕಾರ ಬ್ಯಾಂಕ್ಗಳು ಹಲವು ನಿಯಮವನ್ನು ಫಾಲೋ ಮಾಡಬೇಕಾಗತ್ತೆ. ಸಾಲ ಪಡೆಯೋದಕ್ಕೆ ಅರ್ಹತೆ ಪಡ್ಕೊಳ್ಳೋದೇ ದೊಡ್ಡ ಸವಾಲಾಗ್ಬಿಡುತ್ತೆ. ಅರ್ಹತೆ ಪಡ್ಕೊಳ್ಳೋಕ್ಕೂ ಒಂದು ಸಾಲ ಮಾಡಬೇಕೇನೋ, ಆ ರೀತಿ ಆಗ್ಬಿಡುತ್ತೆ ಅವ್ರ ಕಥೆ. ದೊಡ್ಡ ಸವಾಲಾಗುತ್ತೆ. ಬಡವರು, ಕೂಲಿಯವರು, ಆರ್ಥಿಕ ಶಕ್ತಿ ಇಲ್ಲದವರು ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಳ್ಳೋದು ಕಷ್ಟ. ಅಂಥವರಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಒಂಥರ ಆಶಾದಾಯಕ ಅನ್ನಿಸ್ತಾರೆ. ಕೈಗೆ ಎಟುಕುತ್ತಾರೆ ಇವರು ಅಂತ ಅನಿಸ್ತಿರುತ್ತೆ, ಹತ್ತಿರಕ್ಕೆ ಸಿಗ್ತಾರೆ ಅಂತ ಅನಿಸುತ್ತೆ, ಮನೆ ಬಾಗಿಲಿಗೆ ಬಂದು ಕಾಸು ಕೊಟ್ಬಿಟ್ಟು ಹೋಗ್ತಾರೆ ಅಂತ ಅನಿಸುತ್ತಲ್ಲ. ಆ ಕಾರಣಕ್ಕೆ ಇವರು ಅಲ್ಲಿ ಸಾಲ ಪಡ್ಕೊಂಡ್ಬಿಡ್ತಾರೆ. ಜೊತೆಗೆ ಈ ಮೈಕ್ರೋ ಫೈನಾನ್ಸ್ಗಳು ದೊಡ್ಡ ಆಫೀಸೋ, ದೊಡ್ಡ ಬ್ಯಾಂಕೋ, ದೊಡ್ಡ ಕಂಪ್ನಿನೋ ಎಲ್ಲೂ ನಿಮಗೆ ಕಾಣಿಸೋದೇ ಇಲ್ಲ. ಏಜೆಂಟ್ರು ಮಾತ್ರ ನಿಮ್ಗೆ ಓಡಾಡ್ತಾ ಇರ್ತಾರೆ. RBIನಿಂದ ಅನುಮತಿಯನ್ನು ಪಡ್ಕೊಂಡು ವಹಿವಾಟು ಮಾಡಬೇಕು ಇವರು, ಆದರೆ ಅನುಮತಿ ಪಡ್ಕೊಳ್ಳಲ್ಲ ಇವರು. ರಾಜ್ಯ ಸರ್ಕಾರಗಳಿಗೆ ಮೈಕ್ರೋ ಫೈನಾನ್ಸ್ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಏನೂ ಇರೋದೇ ಇಲ್ಲ ಕಾನೂನು. RBI ನಿಯಂತ್ರಣ ಮಾಡಬೇಕು. ಅದಕ್ಕೆ ಯಾವುದಾದ್ರೂ ರಾಜ್ಯ, ಆಂಧ್ರನೂ ಕೂಡ ಮಾಡಿತ್ತು, ಆಮೇಲೆ ಅದು ಎಫೆಕ್ಟ್ ಆಗಲಿಲ್ಲ. ಅದು ಸುಗ್ರೀವಾಜ್ಞೆ ಯಾರು ಮಾಡಿದ್ರು ಕೂಡ RBI ಮೇಲೆ ಇವರೇನು ಮಾಡೋಕ್ಕಾಗಲ್ವಲ್ಲ. ಜನಮೆಚ್ಚೆಗೇನು ಮಾಡಬಹುದು, ಜನಗಳು ನಾವು ಇದ್ದೀವಿ ಅಂತ ತೋರ್ಸೋಕ್ಕೇನು ಮಾಡಬಹುದೇ ವಿನಃ ಇದಕ್ಕೆ ನಿಜವಾಗಿಯೂ ಸ್ಟ್ರಾಂಗ್ ಬೇಸ್ ಇರಲ್ಲ. RBI ಅನುಮತಿ ಕೊಟ್ಟಿರೋದ್ರಿಂದಾನೇ ಮೈಕ್ರೋ ಫೈನಾನ್ಸ್ನವರು ವ್ಯವಹಾರವನ್ನು ಮಾಡೋಕ್ಕೆ ಸಾಧ್ಯ. ಮೈಕ್ರೋ ಫೈನಾನ್ಸ್ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಅಂದರೆ ನೀವು ಪೊಲೀಸ್ ಸ್ಟೇಷನ್ಗಲ್ಲ, RBIಗೆ ಕೊಡಬೇಕು. RBIನವರೇ ಈ ಕಂಪನಿಗಳ ಮೇಲ್ವಿಚಾರಣೆ ಮಾಡಬೇಕಾಗತ್ತೆ. ಹಾಗಾಗಿ ಇಂಥ ವಿಚಾರಗಳಿದ್ದಾಗ ಇವುಗಳನ್ನು ಕೂಡ ಮನಗಂಡು ಪರಿಶೀಲಿಸಿ ಸಾಲದ ಒಂದು ವಿಚಾರದಲ್ಲಿ ಗಮನ ಕೊಡಬೇಕಾಗತ್ತೆ. ಸಾಲ ಮರುಪಾವತಿ ಮಾಡದಂಥ ಹಿನ್ನೆಲೆಯಲ್ಲಿ ದೂರು ಕೊಡೋಕ್ಕೂ ಹಿಂಜರಿಕೆ ಆಗುತ್ತೆ. ಆದ್ದರಿಂದ ದೂರು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದು ಇಲ್ಲದಂತ ಆಗಿಬಿಟ್ಟಿದೆ ಇವತ್ತಿಗೆ.